ನಿಮ್ಮ ದೇಹವೇ ಎಚ್ಚರಿಕೆ ನೀಡುತ್ತದೆ. ಹೃದಯಘಾತಕ್ಕೂ ಮುನ್ನ ಈ 5 ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಹೃದಯಘಾತದಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಕೆಲವರು ಲಘು ಹೃದಯಘಾತವನ್ನು ಎದುರಿಸಿರುತ್ತಾರೆ. ಚಿಕ್ಕದಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಕೆಲವೇ ನಿಮಿಷಗಳಲ್ಲಿ ನಿಮ್ಮನ್ನು ಸಾವಿನ ದವಡೆಗೆ ನೂಕಬಹುದು. ನಿಮ್ಮ ದೇಹವೇ ನೀಡುವ ಈ ಎಚ್ಚರಿಕೆಗಳನ್ನು ಕಡೆಗಣಿಸದಿರಿ. ಹೃದಯಘಾತವು ಜೀವಕ್ಕೆ ಅಪಾಯಕಾರಿಯಾಗಿದೆ. ಕೆಲವೊಮ್ಮೆ ಅದರ ಲಕ್ಷಣಗಳು ಚಿಕ್ಕ ಮಟ್ಟದಲ್ಲಿರುತ್ತದೆ. ಇಂತಹ ಸಮಯದಲ್ಲಿ ಹೃದಯಘಾತವನ್ನು ಪತ್ತೆ ಹಚ್ಚುವುದು ಕಷ್ಟವಾಗುತ್ತದೆ. ಹೃದಯಘಾತದ ಲಕ್ಷಣಗಳು ಕಡಿಮೆಯಾಗಿದ್ದರೆ ಅದನ್ನು ಲಘು ಹೃದಯಘಾತ ಎಂದು ಕರೆಯಲಾಗುತ್ತದೆ. ಮೊದಲನೇ ಲಕ್ಷಣ ಎದೆಯಲ್ಲಿ ಏರಿಳಿತ. ಲಘು ಹೃದಯಘಾತದ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದು ಎದೆಯ ಅಸ್ವಸ್ಥತೆಯಾಗಿದೆ. ಈ ಅಸ್ವಸ್ಥತೆಯನ್ನು ಭಾರ ಅಥವಾ ಒತ್ತಡದ ರೂಪದಲ್ಲಿ ಅನುಭವಿಸಲಾಗುತ್ತದೆ. ಕೆಲವೊಮ್ಮೆ ಇದು ಸುಡುವ ಸಂವೇದನೆಯನ್ನು ನೀಡುತ್ತದೆ. ಈ ರೋಗ ಲಕ್ಷಣವನ್ನು ನಿರ್ಲಕ್ಷಿಸುವುದು ಹಠಾತ್ ಹೃದಯಘಾತಕ್ಕೆ ಕಾರಣವಾಗಬಹುದು. ಎರಡನೇ ಲಕ್ಷಣವೆಂದರೆ ಉಸಿರಾಟದ ತೊಂದರೆ. ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದ ನೀವು ಉಸಿರಾಟದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಅದು ಲಘು ಹೃದಯಘಾತದ ಸಂಕೇತವಾಗಿರಬಹುದು. ಅಂತಹ ಸಮಯದಲ್ಲಿ ನಿಮ್ಮ ಎದೆಯಲ್ಲಿ ಒತ್ತಡ ಅಥವಾ ನೋವು ಉಂಟಾಗುತ್ತದೆ. ಮೂರನೇ ಲಕ್ಷಣ ಚಳಿ ಅಥವಾ ಬೆವರುವಿಕೆ. ಹೃದಯಘಾತದ ಲಕ್ಷಣಗಳು ಕೆಲವೊಮ್ಮೆ ಶೀತವನ್ನು ಒಳಗೊಂಡಿರುತ್ತದೆ. ಇದು ದೇಹದ ವಿವಿಧ ಭಾಗಗಳಲ್ಲಿ ಹಠಾತ್ ಶೀತ ಅಥವಾ ಬೆವರುವ ಸಂವೇದನೆಗಳನ್ನು ಒಳಗೊಂಡಿರಬಹುದು. ಈ ರೋಗ ಲಕ್ಷಣವನ್ನು ವಿಶೇಷವಾಗಿ ರಾತ್ರಿಯಲ್ಲಿ ಅಥವಾ ನೀವು ವಿಶ್ರಾಂತಿ ಪಡೆಯುತ್ತಿರುವಾಗ ಅನುಭವಿಸಬಹುದು. ನಾಲ್ಕನೇ ಲಕ್ಷಣವೆಂದರೆ ಅತಿಯಾದ ಆಯಾಸ. ಹಠಾತ್ ಅಥವಾ ವಿವರಿಸಲಾಗದ ತೀವ್ರ ಆಯಾಸ ಕೂಡ ಲಘು ಹೃದಯಘಾತದ ಲಕ್ಷಣವಾಗಿರಬಹುದು. ಸಾಮಾನ್ಯ ದೈಹಿಕ ಚಟುವಟಿಕೆಯ ಸಮಯದಲ್ಲಿಯೂ ಈ ಆಯಾಸವನ್ನು ಅನುಭವಿಸಲಾಗುತ್ತದೆ. ಇದು ಲಘು ಹೃದಯಘಾತಗಳೊಂದಿಗೆ ಸುಲಭವಾಗಿ ಸಂಬಂಧವನ್ನು ಹೊಂದಿದೆ. ಐದನೇ ಲಕ್ಷಣವೆಂದರೆ ಕೈಕಾಲುಗಳಲ್ಲಿ ನೋವು. ಹೃದಯಘಾತದ ಲಕ್ಷಣಗಳು ತೋಳುಗಳು, ಭುಜಗಳು, ಕುತ್ತಿಗೆಯಂತಹ ಅಂಗಗಳಲ್ಲಿನ ನೋವನ್ನು ಒಳಗೊಂಡಿರಬಹುದು. ಈ ನೋವು ದೇಹದ ಒಂದು ಅಥವಾ ಹೆಚ್ಚಿನ ಭಾಗಗಳಿಗೆ ಹರಡುವ ಸಾಮಾನ್ಯ ನೋವಿನಂತಲ್ಲ. ಕೆಲವೊಮ್ಮೆ ಈ ನೋವು ತುಂಬಾ ಕಡಿಮೆ ಇರುತ್ತದೆ. ಸಾಮಾನ್ಯ ನೋವು ಎಂದು ಪರಿಗಣಿಸಬಹುದು. ಲಘು ಹೃದಯಘಾತ ಎಷ್ಟು ಅಪಾಯಕಾರಿ. ಹೃದಯಘಾತವು ಹೃದಯದ ಒಂದು ಸಣ್ಣ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಂತ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಎಂದು ಅರ್ಥವಲ್ಲ. ಹೃದಯಘಾತವು ಜೀವನದುದ್ದಕ್ಕೂ ನಿಮ್ಮ ಮೇಲೆ ಪರಿಣಾಮ ಬೀರುವ ಮಾರಣಾಂತಿಕ ತೊಡಕುಗಳಿಗೆ ಕಾರಣವಾಗಬಹುದು. ಹೃದಯಘಾತವು ತೀಕ್ಷ್ಣವಾದ ನೋವುಂಟು ಮಾಡುವುದಷ್ಟೇ ಅಲ್ಲದೆ ದೇಹದಾದ್ಯಂತ ವ್ಯಾಪಕ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ಹೃದಯಘಾತದ ನೋವು ಸಾಮಾನ್ಯವಾಗಿ ಎದೆಯಲ್ಲಿ ಪ್ರಾರಂಭವಾಗುತ್ತದೆ. ದವಡೆ, ತೋಳುಗಳು, ಕುತ್ತಿಗೆ ಮತ್ತು ಕೆಲವೊಮ್ಮೆ ಬೆನ್ನಿನವರೆಗೆ ಹರಡುತ್ತದೆ. ಅಲ್ಲದೆ ನೋವು ನಿರಂತರವಾಗಿರುತ್ತದೆ. ಹೃದಯ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಪ್ರತಿಯೊಂದು ಅಂಗಾಂಗಗಳಿಗೆ ಕಳುಹಿಸಿಕೊಡುವ ಕೆಲಸ ಮಾಡುವುದು. ನಮ್ಮ ದೈನಂದಿನ ಒತ್ತಡದಿಂದಾಗಿ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕುತ್ತೇವೆ. ಇದರಿಂದ ಹೃದಯದ ಸಮಸ್ಯೆಗಳು ಆಗಾಗ ಕಾಡುತ್ತಲೇ ಇರುತ್ತದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಆಧುನಿಕ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಆಗಿದೆ. ಮೊದಲೆಲ್ಲ ವಯಸ್ಸಾದವರಿಗೆ ಮಾತ್ರ ಕಾಡುತ್ತಿದ್ದ ಈ ಕಾಯಿಲೆ ಇದೀಗ ಯುವ ಜನತೆಯಲ್ಲೂ ಕಾಣಿಸಿಕೊಳ್ಳುತ್ತಿದೆ. ಹೃದಯಘಾತಕ್ಕೂ ಮುನ್ನ ದೇಹದಲ್ಲಿ ಕೆಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದ್ದಂತೆ ವೈದ್ಯರನ್ನು ಕಂಡು ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.